SIR ನಲ್ಲಿ ಸದ್ಯಕ್ಕೆ ಯಾವುದೇ ದಾಖಲೆ ಕೊಡಬೇಕಿಲ್ಲ. ಒಂದು ವೇಳೆ ಡೌಟ್ ಬಂದ್ರೆ ದಾಖಲೆ ಕೊಡಲೇಬೇಕಾಗುತ್ತೆ. ಆಗಸ್ಟ್ 5ರ ಕರಡು ಪ್ರತಿ ಪ್ರಕಟದ ಬಳಿಕ ದಾಖಲೆಯನ್ನು ನೀಡಬೇಕಾಗುತ್ತೆ. ಪ್ರತಿಯೊಬ್ಬರೂ ದಾಖಲೆ ನೀಡೋದೇನು ಕಡ್ಡಾಯ ಅಲ್ಲ. ವ್ಯತ್ಯಾಸ ಕಂಡು ಬಂದ್ರೆ ಮಾತ್ರ ಅಂಥವರಿಗೆ ಆಯೋಗ ನೋಟಿಸ್ ಕೊಡುತ್ತೆ. ಆಯೋಗದಿಂದ ನೋಟಿಸ್ ಅನ್ನು ಪಡೆದವರು ಮಾತ್ರ ಅದಕ್ಕೆ ಅಗತ್ಯ ದಾಖಲೆಗಳನ್ನು ನೀಡಬೇಕಾಗುತ್ತೆ. SIR ಪ್ರಕ್ರಿಯೆ ಇವತ್ತಿಂದ ಏನು ಶುರುವಾಗಿದೆ. ಇಲ್ಲಿ ಎನ್ಯುಮರೇಷನ್ ಫಾರ್ಮ್ ಅನ್ನು ಕೊಡ್ತಾರೆ, ಅಲ್ಲಿ ಮಾಹಿತಿಯನ್ನ ಕೊಡಬೇಕು. ಡೌಟ್ ಬಂದ್ರೆ ಶಾಶ್ವತ ನಿವಾಸ ಪ್ರಮಾಣ ಪತ್ರವನ್ನ ಕೊಡಬೇಕು. ಮತದಾರರು ಶಾಶ್ವತ ನಿವಾಸ ಪ್ರಮಾಣ ಪತ್ರವನ್ನ ಒಂದೊಮ್ಮೆ ಅಧಿಕಾರಿಗಳಿಗೆ ಡೌಟ್ ಇದ್ದಲ್ಲಿ ಆ ಸಂದರ್ಭದಲ್ಲಿ ನೀಡಬೇಕಾಗತ್ತೆ ಎನ್ನುವಂತಹ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಮುಖ್ಯಮಂತ್ರಿ DK ಶಿವಕುಮಾರ್. ಪ್ರತಿ ಮನೆಗೂ ಕೂಡ ಶಾಶ್ವತವಾದಂಥ ನಿವಾಸ ಪ್ರಮಾಣ ಪತ್ರವನ್ನ ಸುಗಮವಾಗಿ ಕಾಲಬದ್ಧವಾದಂಥ ವಿತರಣೆ ಮಾಡಲಿಕ್ಕೆ ಈಗಾಗಲೇ ತೀರ್ಮಾನವನ್ನು ತೆಗೆದುಕೊಂಡಿದ್ದೇನೆ. ಪ್ರತಿಯೊಬ್ಬರಿಗೂ ಕೂಡ ಈ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟನ್ನು ಒದಗಿಸಬೇಕು. ಯಾರ್ಯಾರು ಅಲ್ಲಿ ಮತದಾನದ ಹಕ್ಕನ್ನು ಇಟ್ಕೊಂಡಿದ್ದೀರಿ, ಶಾಶ್ವತ ನಿವಾಸ ಪ್ರಮಾಣ ಪತ್ರವನ್ನು ನೀಡಲು ಕುರಿತು ಸಮಗ್ರ ಮಾರ್ಗದರ್ಶನವನ್ನು ಈಗಾಗಲೇ ಹೊರಡಿಸಿ ಆದೇಶವನ್ನು ಇವತ್ತು ನಾನು ಹೊರಡಿಸಿದ್ದೇನೆ. ಸೊ ಯಾರ್ಯಾರಿಗೆ ಈ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಬೇಕು, ಆ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟನ್ನು ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೂ ಅವಕಾಶ ಇದೆ. ನಮ್ಮ BLAಗಳು ಕೂಡ ಅದನ್ನು ಪಡ್ಕೊಂಡು ನಿಮಗೆ ಕೊಡಲಿಕ್ಕೆ ಅವಕಾಶ ಇದೆ. ನೀವೇನಾದ್ರು ಎನ್ಯುಮರೇಷನ್ ಫಾರ್ಮನ್ನು ಫಿಲ್ಅಪ್ ಮಾಡಿ ಕೊಡಲಿಲ್ಲ ಅಂದರೆ ಯಾರ್ದು ಕೂಡ ಮತದಾನದ ಹಕ್ಕು ನೀವು ಕಳ್ಕೊಳ್ತೀರಿ. ಕಂಪಲ್ಸರಿಯಾಗಿ ನೀವು ಮತದಾನದ ಹಕ್ಕನ್ನು ಉಳಿಸ್ಕೊಳ್ಬೇಕು ಅಂದರೆ ನೀವು 29/7/26ರಲ್ಲಿ ಈ 30 ದಿನ ಏನು ನಿಮಗೆ ಒಂದು ಅವಕಾಶವನ್ನು 1 ತಿಂಗಳು ಕೊಟ್ಟಿದೆ, ಆ 1 ತಿಂಗಳಲ್ಲಿ ಎಲ್ಲರೂ ಕೂಡ ಮತವನ್ನು ಉಳಿಸ್ಕೊಂಡು ಆ ಎನ್ಯುಮರೇಷನ್ ಫಾರಮನ್ನು ಕಂಪಲ್ಸರಿಯಾಗಿ ನೀವಾಗಲಿ ನಿಮ್ಮ ಕುಟುಂಬದವರಾಗಲಿ ಸಿಗ್ನೇಚರ್ ಮಾಡಿ ಕೊಡಲೇಬೇಕಾಗ್ತದೆ. ಇದು ಕಂಪಲ್ಸರಿ. ಈ ಡ್ರಾಫ್ಟ್ ರೋಲ್ 5ನೇ ತಾರೀಕು ಈಚೆ ಬರ್ತದೆ. ಆ ಬಂದಂಥ ಸಂದರ್ಭದಲ್ಲಿ ಏನಾದ್ರು ಡಿಸ್ಕ್ರೆನ್ಸಿ ಇದ್ದರೆ ಆಗ ನೋಟಿಸ್ಗಳನ್ನು ಕೊಡ್ತಾರೆ. ಆ ನೋಟಿಸ್ ಕೊಟ್ಟಂಥ ಸಂದರ್ಭದಲ್ಲಿ ತಾವು ಏನು ಮಾಹಿತಿ ಇಲ್ಲ ಆ ಮಾಹಿತಿಯನ್ನು ಒದಗಿಸ್ಕೊಡ್ಲಿಕ್ಕೆ ಈಗಾಗಲೇ ನಮ್ಮ ಸರ್ಕಾರ ಬದ್ಧವಾಗಿದೆ.